ಘರ್ಷಣೆಯಲ್ಲಿ ತುಳಿದಾಟ ನಡೀತು, ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಆ ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕರ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ಟಾಗಕ್ ಶುರುವಾಯ್ತು ನಮ್ಗೆ, ನಾವಿನ್ನ ಬದುಕಲ್ಲ, ನಾವು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ. ನಾಲ್ಕು ತರಫ್ ಏನು ಐಂಡ್ ಇಲ್ಲ ಸರ್, ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಹೋಗಕತ್ರು ಸರ್. ನಾ ಏನ್ ಮಾಡಕ್ ಆಗ್ಲೇ ಇಲ್ಲ. ಒಂದ್ ಕ್ಷಣ ನಾ ಕುಂತ ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನೋ ಪೊಸಿಷನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್. ಪೊಲೀಸರು ಹೇಳ್ತಾ ಇದಾರೆ ಸರ್, ನೀವು ಅಲ್ಲಿ ಮಾಡ್ಬೇಡಿ ಅಂತ. ಘರ್ಷಣೆಯಲ್ಲಿ ತುಳಿದಾಟ ನಡೀತು, ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಆ ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕರ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ಟಾಗಕ್ ಶುರುವಾಯ್ತು ನಮ್ಗೆ, ನಾವಿನ್ನ ಬದುಕಲ್ಲ, ನಾವು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ. ನಾಲ್ಕು ತರಫ್ ಏನು ಐಂಡ್ ಇಲ್ಲ ಸರ್, ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಹೋಗಕತ್ರು ಸರ್. ನಾ ಏನ್ ಮಾಡಕ್ ಆಗ್ಲೇ ಇಲ್ಲ. ಒಂದ್ ಕ್ಷಣ ನಾ ಕುಂತ ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನೋ ಪೊಸಿಷನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್. ಪೊಲೀಸರು ಹೇಳ್ತಾ ಇದಾರೆ ಸರ್, ನೀವು ಅಲ್ಲಿ ಮಾಡ್ಬೇಡಿ ಅಂತ.